ಹೀರೆಕಾಯಿಂದ ತುಂಬ ವೆರೈಟಿಗಳನ್ನ ಮಾಡಿರ್ತೀವಿ. ಇವತ್ತು ನಾನೊಂದು ಹೀರೆಕಾಯಿ ಸ್ಟಫ್ ಕರಿ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಒಂದು ಪ್ಯಾನಲ್ಲಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಧನಿಯಾ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಇಲ್ಲಿ ಕಲ್ಲರ್ಗೋಸ್ಕರ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ, 1 ಸ್ಪೂನ್ ಅಡುಗೆ ಎಣ್ಣೆನ ಸೇರಿಸಿ ಇವೆಲ್ಲವನ್ನು 1 ನಿಮಿಷ ಬಾಡಿಸ್ಕೊಂಡ ನಂತರ ಇಲ್ಲಿ 1-2 ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದಾದಮೇಲೆ ಒಂದು ಹಾಕ್ತಾ ಬಂದರೆ ಎಲ್ಲವೂ ಕರೆಕ್ಟ್ ಅದು ಹುರ್ಕೋಬೋದು. ನಂತರ ಇಲ್ಲಿ 2 ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಪ್ಪು ಎಳ್ಳಿದ್ರೆ ಅದಿನ್ನೂ ಒಳ್ಳೆಯದು, ಅದನ್ನು ಸೇರಿಸ್ಕೋಬೋದು. ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ಸೇರಿಸಿ 1-2 ಇಂಚಿನಷ್ಟು ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ. ಅದು ಮಸಾಲೆ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ, ತುಂಬ ನೀರು ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕಿ ಈ ರೀತಿ ಗಟ್ಟಿಗೆ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೋಸ್ಕರ 1 ಸ್ಪೂನ್ ಖಾರದ ಪುಡಿನ ಸೇರಿಸಿ ಈಗ ಸ್ಟಫಿಂಗ್ ರೆಡಿ ಆಯಿತು. ನಾನು ಹೀರೆಕಾಯಿನ ಕ್ಲೀನ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಫ್ ಮಾಡೋಕ್ಕೋಸ್ಕರ. ನಂತರ ಒಂದು ಪ್ಯಾನ್ಗೆ 3-4 ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಸಾಸಿವೆ ಹಾಕಿ, ಈಗ ನೋಡಿ ಹೀರೆಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ. ಎಷ್ಟು ಸ್ಟಫಿಂಗ್ ಮಾಡೋಕ್ಕೆ ಸಾಧ್ಯ ಅಷ್ಟು ನೀಟಾಗೆ ಹೀರೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಿ ಎಲ್ಲವನ್ನು ಇಟ್ಕೊಳ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಈಗ ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಎಲ್ಲವನ್ನು ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹೀರೆಕಾಯಿನ ನಾನೀಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಮಿಕ್ಕಿರೋ ಅಂಥ ಮಸಾಲೆನೆಲ್ಲ ಈಗ ಒಗ್ಗರಣೆಗೆ ಸೇರಿಸಿ, ಈಗ ಮಸಾಲೆಯನ್ನು ತೊಳೆದಿರೋ ಅಂಥ ಒಂದು ಅರ್ಧ ಗ್ಲಾಸ್ ನೀರನ್ನ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು. ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಹೀರೆಕಾಯಿ ಕೂಡ ನೀರು ಬಿಡುತ್ತೆ, ಮತ್ತು ಮಸಾಲೆಗೆ ಸ್ವಲ್ಪ ನೀರು ಹಾಕಿದ್ವಲ್ಲ, ಆ ಒಂದು ಮಸಾಲೆಯೊಂದಿಗೆ ಮಸಾಲೆನೆಲ್ಲ ಹೀರ್ಕೊಂಡು ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ. ನಂತರ ಇನ್ನೊಂದು ಸೈಡಿಗೆ ನಾನು ಅದನ್ನು ತಿರ್ಗಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಈಗ ಇನ್ನೊಂದು ಸೈಡು ಈ ರೀತಿ ಮಗುಚಿ ಬೇಯಿಸ್ಕೋಬೇಕು. ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಬಿಸಿನೀರನ್ನ ಸೇರಿಸಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅದು ಹೇಗೆ ಬೇಯಬೇಕಂದ್ರೆ ಆ ಮಸಾಲೆಯಿಂದ ಒಂದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಕಲರ್ ನೋಡಿ ಎಷ್ಟು ಚೇಂಜ್ ಆಯಿತು. ಹೀರೆಕಾಯಿ ಕೂಡ ಕರೆಕ್ಟ್ ಅದಕ್ಕೆ ಬೇಯಬೇಕು, ತುಂಬ ಮಿಕ್ಸ್ ಮಾಡಬಾರ್ದು. ಹೀರೆಕಾಯಿ ಸ್ಟಫಿಂಗು ಅದು ಆಚೆ ಬರಬಾರ್ದು, ಕಟ್ಟಾಗಬಾರ್ದು. ಈಗ ಸ್ವಲ್ಪ ಉಪ್ಪು ಸಪ್ಪೆ ಅನಿಸ್ತು, ಉಪ್ಪನ್ನ ಸೇರಿಸಿದ್ರೆ ನೋಡಿ ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗ್ತಿರೋದು ಗೊತ್ತಾಗ್ತಿದೆ. ಈ ಹಂತದವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.